ಆಯ್ತು ಮೇಡಮ್ ಅವರೇ, ಸತ್ಯ ಏನು ಅಂತ ನೀವೇ ವಿಚಾರಿಸಿ. ಅಕ್ಕಪಕ್ಕದಾಗಲೇ ನಮ್ಮೂರವ್ರು ಇದ್ದಾರೆ, ಎಲ್ರೂ ವಿಚಾರಿಸಿ ಯಾರು ತಪ್ಪು ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾ ಆಯ್ತಮ್ಮ, ಎಲ್ಲ ವಿಚಾರ ಮಾಡಿನೇ ನಾವು ಮುಂದಿನ ಕ್ರಮ ಏನ್ ತಗೊಳ್ಳೋದು ಅಂತ ಯೋಚನೆ ಮಾಡಿ ಕ್ರಮ ತಗೋತೀವಿ. ಹಾ ಎಲ್ಲಿ ನಿಮ್ಮ ಮಗ? ಕರ್ಕೊಬರಗಮ್ಮ. ಹೋಗಿ ಅಲ್ಲೆಲ್ಲಾದ್ರೂ ನಿಮ್ಮ ಅಣ್ಣ ಇದ್ರೆ ಕರ್ಕೊಂಬ ಹೋಗು. ಸರಿ ಅಮ್ಮ, ಆಯ್ತು. ಕರ್ಕೊಂಬರ್ತೀನಿ. ಹೊಲ್ದಕ್ಕೆ ಹೋಗಿದ್ದಾನೋ ಏನೋ, ಯಾವಾಗ ಬರ್ತಾನೋ ಏನೋ. ಸರಿ, ಹೊಲ್ದಕ್ಕೆ ಇದ್ರೆ ಅಲ್ಲೇ ಹೋಗಿ ಕರ್ಕೊಬರ್ತೀನಿ. ಮೇಡಮ್ ಒಂದು 5 ನಿಮಿಷ ಇರ್ರಿ. ಆಯ್ತು, ಹೋಗಮ್ಮ, ಹೋಗಿ ಕರ್ಕೊಂಬ ಬೇಗ. ಸಾಕು ನಿಲ್ಸೆ ನಿನ್ನ ನಾಟಕದ ಕಣ್ಣೀರು, ಸಾಕು. ಈ ತರ ಸುಳ್ಳು ಹೇಳಕ್ಕೆ ನಾಚಿಕೆ ಆಗಲ್ವೇನಿ ನಿನ್ಗೆ? ನಾವೇನೇ ಅನ್ಯಾಯ ಮಾಡಿದ್ವಿ? ಯಾಕೆ ನಮ್ಮ ಮಗನ ಜೀವನದಾಗೆ, ನನ್ನ ಮಗಳ ಜೀವನದಾಗ ಈ ತರ ಆಟ ಆಡ್ತೀಯ? ನಿನ್ ಕೈ ಮುಗಿ ಕೇಳ್ಕೊಂತೀನಮ್ಮ, ನಮ್ಮ ಮನೆ ಸುದ್ದಿಗೆ ಬರಬೇಡ ನೀನು. ರಾಜಮ್ಮ, ನೀನಾದ್ರೂ ಬುದ್ಧಿ ಹೇಳೋದ್ ಬೇಡವಾ? ಈ ತರ ಸುಳ್ಳು ಹೇಳಿ ಏನ್ ಸಾಧಿಸ್ಬೇಕು ಅಂತ ಹೊಟ್ಟಿದ್ದೀರಾ ನೀವಿಬ್ರು? ಹೇಳ್ರಿ. ನೀವು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ನಿಮ್ಗೆ ಯಾಕಿಂತ ಸ್ಥಿತಿ ಬರೋದು? ಪಾಪ ನನ್ನ ಮಗಳು ಎಷ್ಟು ಅಯ್ಯಂದಿದ್ದಾಳೆ. ಈ ಮದ್ವೆ ಮಾಡ್ಕೊಂಡು ಈ ಮನೆಗೆ ಬಂದಾಗಿಂದನ ಬರೀ ನೋವು ಅನ್ಭವಿಸೋದೇ ಆಯ್ತು. ಇನ್ಮೇಲೂ ಸುಮ್ಮನೆ ಇದ್ರೆ ಆಗಲ್ಲ ಅಂತನ ಈ ತರ ನಿರ್ಧಾರ ಮಾಡಿದಾಳವಳು. ನಾನು ಹಂಗೂ ಬೇಡ, ಹೋಗ್ಲಿ ಬಿಡಮ್ಮ, ಅವ್ರು ಮಾಡಿರೋ ಕರ್ಮ ಅವ್ರು ಅನ್ಭವಿಸ್ತಾರೆ. ನಾವ್ಯಾಕೆ ಕಂಪ್ಲೇಂಟ್ ಕೊಟ್ಟು ನಾವ್ಯಾಕೆ ಇದು ಮಾಡೋಣ ಅಂತ ಅಂದೆ. ಇಲ್ಲ ಕಣಮ್ಮ, ಇದು ಸರಿಯಾಗಲ್ಲ. ಇವತ್ತು ನಾಳೆ ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ ನಾನು ಸುಮ್ಮನಿದ್ದಂಗೆಲ್ಲ ಇವ್ರದ್ದು ಯಾಕೋ ಜಾಸ್ತಿ ಆಗ್ತೈತೆ. ನನ್ನ ಕೈಲಿನ್ನ ಮನೆಗೆ ಜೀವನ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಬಂದಿದ್ದಾಳೆ. ಎಷ್ಟು ಚಿತ್ರಹಿಂಸೆ ಕೊಟ್ಟಿರ್ಬೇಕು ನನ್ನ ಮಗಳಿಗೆ. ನಿನ್ ಮಗಳಿಗೆ ಹಿಂಗಾಗಿದೆ, ನೀನ್ ಸುಮ್ಮನಿರ್ತಿದ್ದೇನಮ್ಮ? ರೇಣುಕಮ್ಮ ಹೇಳು. ಹೌದಾ, ನಾವು ನಿನ್ ಮಗಳಿಗೆ ಕಿರುಕುಳ ಕೊಟ್ಟಿದ್ವಾ? ಕಾವ್ಯ ಬಾರಿ ಬಾರಿ. ಈ ರಮ್ಯಾ ನೋಡು, ನಮ್ಮ ಮೇಲೆ ವರದಕ್ಷಿಣೆ ಕಿರುಕುಳ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದಕ್ಕೆ ಪೊಲೀಸ್ನವ್ರು ಬಂದಿದ್ದಾರೆ. ನೀನೇ ಹೇಳ್ಬಾರೆ ಪೊಲೀಸ್ನವ್ರಿಗೆ. ನಮಸ್ಕಾರ ಮೇಡಮ್, ನನ್ನ ಹೆಸರು ಕಾವ್ಯ ಅಂತ. ನಾನು ಇವರ ವಾರ್ಗಿತ್ತಿದ್ದಾಳಲ್ಲ ಅವ್ರ ಸೊಸೆ ರಮ್ಯಾ ಕಂಪ್ಲೇಂಟ್ ಕೊಟ್ಟಿರೋದು ಸುಳ್ಳು ಕಂಪ್ಲೇಂಟ್ ಮೇಡಮ್. ಆ ಥರ ವರದಕ್ಷಿಣೆ ಕೇಸು ಏನೂ ಇಲ್ಲ. ಇವ್ರಿಗೆ ಯಾವ ಸೊಸೆ ಮೇಲೆ ಯಾವ ದ್ವೇಷನೂ ಇಲ್ಲ. ಆದರೆ ಅವಳೇನೆ ನಾದಿನಿ ಮದುವೆ ನಿಲ್ಲಿಸಬೇಕು ಅಂತ ತುಂಬ ಪ್ರಯತ್ನ ಪಟ್ಲು. ಹಂಗಾಗಿ ಇವರು ಬೇಜಾರಾಗಿ ಮನೆಯಿಂದ ಆಚೆ ಕಳಿಸಿರೋ ಹೊರತು ಅವಳಿಗೆ ವರದಕ್ಷಿಣೆ ತಗೊಂಬೋ ಅಂತ ಹೇಳಿ ಆಗಲಿ ಅಥವಾ ಕಿರುಕುಳ ಕೊಡೋದಾಗ್ಲಿ ಏನು ಮಾಡಿಲ್ಲ ಮೇಡಮ್. ಇದು ಸತ್ಯ. ಹೌದಾ? ಏನ್ರಿ ರಮ್ಯಾ, ಇವ್ರು ಈ ಥರ ಹೇಳ್ತಾ ಇದ್ದಾರೆ, ನೀವು ನೋಡಿದ್ರೆ ಆ ಥರ ಹೇಳ್ತಾ ಇದ್ದೀರಾ? ಮೇಡಮ್, ಇವಳು ಮಾತು ನಂಬೇಡಿ, ಇವಳು ನಮ್ಮ ಅತ್ತೆ ಒಂದೇನೆ. ಮತ್ತೆ ಯಾರ ಮಾತು ನಂಬೇಕು? ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ? ಏನಾದ್ರೂ ಸಾಕ್ಷಿ ಇದೆಯಾ? ಇಲ್ಲ ಮೇಡಮ್, ಸಾಕ್ಷಿ ಅಂತ ನಾವು ಏನ್ ಸಾಕ್ಷಿ ಇಟ್ಕೊಳ್ಳಿ ಹೇಳಿ? ಯಾವ ಸಾಕ್ಷಿನೂ ಇಲ್ಲ, ಏನೂ ಇಲ್ಲ. ನಮಸ್ಕಾರ ಮೇಡಮ್, ನಾನೇ ಇವ್ರ ಮಗ ಸುನಿಲ್ ಅಂತ. ಹೌದಾ, ನೀವೇನಾ? ನಿಮ್ಮ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ರಿ ವರದಕ್ಷಿಣೆ ಕಿರುಕುಳ ಅಂತ ಹೇಳಿ. ಸತ್ಯನಾ ಏನಿದು? ಶುದ್ಧ ಸುಳ್ಳು ಮೇಡಮ್, ಇದೆಲ್ಲ ಸುಳ್ಳು. ನನ್ನ ಹೆಂಡತಿಗೆ, ನನ್ನ ಮಗಳು, ನನ್ನ ತಂಗಿಗೆ ಒಳ್ಳೆ ಹುಡುಗ ಸಿಗ್ತಾ ಇರೋದು ಹೊಟ್ಟೆ ಕಿಚ್ಚು. ಅದಕ್ಕೆ ನಮ್ಮ ಮದುವೆ ನಿಲ್ಲಿಸಬೇಕು ಅಂತ ಈ ಥರ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅವ್ಳ ಮದುವೆ ನಿಲ್ಲಿಸೋಕ್ಕೆ ಏನೇನು ಪ್ರಯತ್ನ ಪಟ್ಟಿದ್ದಾಳೆ ಅಂತ ಗೊತ್ತಾ ಮೇಡಮ್? ಅವ್ರು ಬಂದು ಗಣ್ಣವರು ನೋಡ್ಕೊಂಡೋಗಿ ನನ್ನ ತಂಗಿಗೂ ಇಷ್ಟ ಆಯಿತು, ನಮಗೂ ಇಷ್ಟ ಆಯಿತು, ಅವ್ರ ಗಣ್ಣವ್ರಿಗೂ ಇಷ್ಟ ಆಗಿತ್ತು. ಆದರೆ ಈ ರಮ್ಯಾ ಏನು ಮಾಡಿದ್ದಾಳೆ ಗೊತ್ತಾ? ಅವ್ರಿಗೆ ಹೋಗ್ಬಿಟ್ಟು ಆ ಹುಡುಗಿ ಸರಿ ಇಲ್ಲ, ಲವ್ ಮಾಡ್ತಾ ಇದ್ದಾಳೆ ಯಾರನ್ನ, ಹಂಗೆ ಹಿಂಗೆ ಅಂತ ನಾ ಹೇಳಿದ್ದಾಳೆ. ಇಲ್ಲಿ ಬಂದಿಟ್ಟು ನಮ್ಮ ಅಮ್ಮನ ಹತ್ರ ಆ ಹುಡುಗ ಸರಿ ಇಲ್ಲ, ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ಅವನು ಯಾರೋ ಹುಡುಗಿನ ಲವ್ ಮಾಡ್ತಾನಂತೆ, ಹಂಗೆ ಹಿಂಗೆ ಅಂತ ಇಲ್ಲದೆಲ್ಲ ಸುಳ್ಳು ಹೇಳಿದ್ಲು. ಹೌದಾ? ಯಾರದು? ಅವ್ರದ್ದೇ ಅವರು ಹುಡುಗಂದು? ಅವ್ರು ಬೇರೆ ಯಾವ ಊರು ಅಲ್ಲ, ರಮ್ಯಾ ಅಂತ ಅವ್ರ ಮನೆಯವರೇ ಅವರು. ಆ ಥರನಾ? ಹೌದು ಮೇಡಮ್. ರಮ್ಯಾ, ಏನಿದು? ಯಾಕೋ ನಿನ್ನ ಕಡೆಗೆ ತಿರ್ಕೊಂಡ್ತಾ ಇರಂಗೆ ಕಾಣುತ್ತೆ ಕೇಸು. ಇದು ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಸುಮ್ಮನೆ ತಪ್ಪಾಯಿತು, ಕಂಪ್ಲೇಂಟ್ ಕೊಟ್ಟಿದ್ದು ಅಂತೇಳಿ ಕಂಪ್ಲೇಂಟ್ ವಾಪಸ್ ತಗೊಂಬಂದು ನೋಡು. ಆಮೇಲೆ ಸಿಗಾಕೊಂಡ್ರೆ ನೀನೇ ಅನುಭವಿಸ್ಬೇಕಾಗುತ್ತೆ. ಇದೆಲ್ಲ ಸರಿಯಾಗಲ್ಲ ಅನ್ಸುತ್ತೆ. ನನಗೆ ಯಾಕೋ ಭಯವಾದಂಗೆ ಆಗ್ತೈತೆ ಕಣಿ. ಸುಮ್ಮನಿರಮ್ಮ ನೀನು, ಏನು ಹೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಒಂದು ಸ್ವಲ್ಪ ಹೊತ್ತು. ಏನಾಗುತ್ತೆ ನೋಡೋಣ. ರಮ್ಯಾ ಅವರೇ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ತಾನೇ? ನಿಮಗೆ ಕಿರುಕುಳ ಕೊಟ್ಟಿದ್ದಕ್ಕೆ ಅಥವಾ ಏನಾದರೂ ನಿಮಗೆ ವರದಕ್ಷಿಣೆ ಅಂತ ತಗೊಂಬ ಅಂತ ಹೇಳಿದಕ್ಕೆ ಏನಾದರೂ ಸಾಕ್ಷಿ ಇದೆಯಾ? ಯಾರಾದರೂ ಸಾಕ್ಷಿ ಇದ್ದಾರಾ ಹೇಳುವಂಥವ್ರು? ಮೇಡಮ್, ಯಾರು ತಾನೇ ಅದನ್ನೆಲ್ಲ ನೋಡಿರ್ತಾರೆ ಹೇಳಿ? ಮನೆ ಒಳಗಡೆ ನಡೆಯೋದನ್ನ ಈ ಮನೆಯವ್ರು ಯಾರಾದರೂ ಹೇಳ್ತಾರಾ ಹೇಳಿ? ಅವ್ರ ಅಣ್ಣನ ಮೇಲೆ, ಅವ್ರ ಅಮ್ಮನ ಮೇಲೆ ಇರೋ ಸತ್ಯನ ಒಪ್ಕೊಂತಾರ? ಇನ್ನೊಬ್ಳು ಇದ್ದಾಳೆ ಉಷಾ ಅಂತ, ಅವಳು ಹೇಳಲ್ಲ, ಇವಳು ಹೇಳಲ್ಲ. ಅಂದಮೇಲೆ ಬೇರೆಯವ್ರ ಮನೆಯವರೆಲ್ಲ ನೋಡಿರ್ತಾರ ಇದನ್ನೆಲ್ಲನ? ಮನೆ ಒಳಗಡೆ ನಡೆಯೋದು ಬೇರೆಯವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ನಮ್ಮ ಹತ್ರ ಈ ಸದ್ಯಕ್ಕೆ ಯಾವ ಸಾಕ್ಷಿನೂ ಇಲ್ಲ ಮೇಡಮ್. ಅಲ್ಲ ರೀ, ನಿಮಗೆ ಹೊಡಿತಾರೆ, ನಮ್ಗೆ ಹಿಂಸೆ ಆಗುತ್ತೆ ಅಂತ ಹೇಳ್ತಿದ್ರಲ್ಲ, ಏನಾದರೂ ಗುರುತು ಐತಾ ಅಂತ? ಹೊಡೆದಿರೋದು ಗಾಯ ಏನಾದರೂ ಆಗಿದೆಯಾ? ಇಲ್ಲ ಮೇಡಮ್, ಆ ಥರ ಗಾಯಗೆ ಏನೂ ಇಲ್ಲ. ಮತ್ತೆ ಹೆಂಗ್ರಿ ನಂಬೋದು? ನೀವು ಹೇಳ್ತಾ ಇರೋದೆಲ್ಲ ಸತ್ಯ ಅಂತನಾ? ಕಾನೂನು ಹೆಣ್ಮಕ್ಳು ಪರ ಇದೆ ಅಂತ ಹೇಳ್ಬಿಟ್ಟು ನೀವು ಈ ಥರ ಎಲ್ಲನ ಕಂಪ್ಲೇಂಟ್ ಕೊಡ್ಬೋದಾ ಹೇಳಿ? ನಿಜ ಹೇಳಿ, ನಿಜವಾಗ್ಲೂ ಆಗಿದ್ರೆ ಆಕ್ಷನ್ ತಗೊತೀವಿ. ಇಲ್ಲಾಂದರೆ ಸುಮ್ಮನೆ ದ್ವೇಷಕ್ಕೆ ಮಾಡಿರೋದಾದರೆ ಇಲ್ಲಿಗೆ ಬಿಟ್ಬಿಡಿ ಹೇಳಿರ್ತೀನಿ.
ಇಲ್ಲ ಸರ್, ನಾನು ಹೇಳ್ತಾ ಇರೋದು ನಿಜಾನೇ ಮೇಡಮ್. ದಯವಿಟ್ಟು ನನ್ನ ಮಾತು ನಂಬಿ. ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ ತೋರ್ಸೋಕೆ. ಆದ್ರೆ ಅವರು ನನ್ನ ಮದುವೆ ನಿಲ್ಸಕ್ಕೆ ಪ್ರಯತ್ನ ಪಟ್ರು ಅಂತನ ಈ ನಿಮ್ಗೆ ನಿರೂಪಿಸಕ್ಕೆ ನಾವು ಸಾಕ್ಷಿನ ಕರ್ಕೊಂಬರ್ತೀವಿ ಸರ್. ಸಾಕ್ಷಿ ತೋರಿಸ್ತೀವಿ ನಾವು ಮೇಡಮ್, ನಾವು ಸಾಕ್ಷಿ ತೋರಿಸ್ತೀವಿ. ಅವ್ರು ಬರ್ದಿರೋ ಪತ್ರ ಐತೆ ನನ್ನ ಹತ್ರ, ತಂದು ತೋರಿಸ್ತೀನಿ ಇರಿ. ಹೋಗಿ ಆಶಾ, ಹೋಗು ತಾಂಬ ಹೋಗು. ತಗೊಂಬರ್ತಾಳೆ ಇರಿ ಮೇಡಮ್ ಅವರೇ. ಇವಳು ಬರ್ದಿರೋದಲ್ಲ, ಇವಳು ಬರ್ಸಿರೋದು. ಬರ್ಸಿದವರು ಇಲ್ಲೇ ಇದ್ದಾರೆ. ಅವಳು ಕರೆಸ್ತೀನಿ. ತಗೊಳ್ಳಿ ಮೇಡಮ್, ಇದೇ ಪತ್ರನೇ ನಮ್ಮ ಅತ್ತಿಗೆನೆ ಬರ್ಸಿದ್ದು ನನ್ನ ಅಡ್ರೆಸ್ಸಿಗೆ. ಓ, ಈ ಪತ್ರ ಬರ್ದವ್ರು ಯಾರು? ಇವರೇನ ರಮ್ಯಾ ಅವರೇ ಬರ್ದಿರೋದ? ಇವಳು ಬರ್ದಿಲ್ಲ ಮೇಡಮ್, ಇನ್ನೊಬ್ರ ಹತ್ರ ಬರ್ಸಿರೋದು. ನನ್ನ ನನ್ನ ಮಗಳು. ಅವಳು ಗಂಡನ ಜೊತೆ ಜಗಳ ಮಾಡ್ಕೊಂಡ್ಬಂದು ಇಲ್ಲೇ ತವ್ರ ಮನೇಲಿ ಇದ್ದಾಳೆ. ಇಲ್ಲೇ ಇದ್ದಾಳೆ. ಕಾವ್ಯ, ಹೋಗಿ ಆ ಸರೋಜನ ಕರ್ಕೊಂಬ ಹೋಗು. ಸರಿ ಅತ್ತೆ, ಆಯ್ತು, ಕರ್ಕೊಬತ್ತೀನಿ ರೀ. ಏನ್ರಿ ರಮ್ಯಾ ಅವರೇ, ಏನ್ ಪತ್ರ ಬರ್ಸಿದ್ದು ನೀವೇನಾ? ಈ ತರ ಪತ್ರ ಬರ್ದಿದ್ದೀರಲ್ಲ? ಅದು ಮೇಡಮ್, ಅದು ನಾನಲ್ಲ ಬರ್ದಿರೋದು. ಅದು ನಾನಲ್ಲ. ಅವ್ರು ಹೇಳಿದ್ದು ಅದೇನೆ, ನೀನ್ ಬರ್ದಿಲ್ಲ, ಬೇರೆಯವ್ರ ಹತ್ರ ಬರ್ಸಿದ್ಯಾ ಅಂತನ. ಮೇಡಮ್, ಸರೋಜ ಅಂದ್ರೆ ಇವರೇ ನೋಡಿ, ಕೇಳಿ, ಇವರೇ ಬರ್ದಿರೋದು ಈ ಪತ್ರನ. ರಮ್ಯಾ ಹೇಳಿದಕ್ಕೆ. ಅಮ್ಮ, ಈ ಆಶನ್ಗೆ ಈ ತರ ಒಂದು ಹುಡುಗಿಗೆ ಮೋಸ ಮಾಡಿದಾನೆ ನಿನ್ನ ಹುಡುಗ ಅಂತ ಹೇಳ್ಬಿಟ್ಟು ಪತ್ರ ಬರ್ದಿರೋದು ನೀನೇನಾ? ಹೌದು ಮೇಡಮ್, ಅದು ನನಗೆ ಗೊತ್ತಿರಲಿಲ್ಲ. ರಮ್ಯಾನೇ ಸುಮ್ಮನೆ ಯಾರಿಗೋ ಪ್ರ್ಯಾಂಕ್ ಮಾಡಬೇಕು ಅದು ಇದು ಅಂತ ಬರೆಸ್ತಾ ಇದ್ದೀನಿ. ನಮ್ಮ ಆಶನ್ಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಹೇಳಿದ್ಲು, ಅದಕ್ಕೋಸ್ಕರ ನಾನು ಬರ್ಕೊಟ್ಟೆ ಮೇಡಮ್. ನಿಜವಾಗ್ಲೂ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ದಯವಿಟ್ಟು ನನ್ನೇನು ಮಾಡಬೇಡಿ. ನೋಡಿ, ಈ ಥರ ಪತ್ರ ಬರೆಯೋದು ತಪ್ಪು. ಒಂದು ಮದುವೆ ನಿಲ್ಸೋದಕ್ಕೆ ಪ್ರಯತ್ನ ಮಾಡೋದು ತಪ್ಪು. ನೀವು ಅಷ್ಟೇ, ಇನ್ಮೇಲೆ ಎಚ್ಚರಿಕೆಯಿಂದ ಇರಿ, ಹಿಂಗೆಲ್ಲ ಮಾಡಬಾರ್ದು. ಗೊತ್ತಾಯ್ತಾ? ಆಯಿತು ಮೇಡಮ್, ಸಾರಿ. ಆಯಿತು. ರಮ್ಯಾ, ಏನಮ್ಮ ಹೇಳ್ತೀಯ ಇದಕ್ಕೆ? ಯಾಕೆ ನಿನ್ನ ನಾದಿನಿ ಮದುವೆ ಆಗೋದು ನಿನಗೆ ಇಷ್ಟ ಇಲ್ವಾ? ಯಾಕೆ ಈ ಥರ ಮಾಡ್ತೆ? ಮೇಡಮ್, ಅದು ನಾನು ಅವಳಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಆ ಥರ ಮಾಡಿದೆ ಅಷ್ಟೇ. ಅದು ನಿಜ ಅಲ್ಲ. ಸುಮ್ಮನೆ ತಮಾಷೆಗೆ ಮಾಡಿದ್ದು ಅಷ್ಟೇನೆ. ತಮಾಷೆಗೆ ಯಾರಾದರೂ ಈ ಥರ ಮಾಡ್ತಾರಾ? ಈ ಥರ ಮಾಡ್ತಾರಾ ಮೇಡಮ್? ತಮಾಷೆ ಅಲ್ಲ, ಗಿಮಾಷೆ ಅಲ್ಲ. ಅವಳಿದ್ದು ಇನ್ನೂ ಬುಡುಕಿ ಅವನ ಹತ್ರ ಸುಳ್ಳು ಸಾಕ್ಷಿ ಹೇಳ್ತಾವಳೆ, ಸುಳ್ಳು ಶಾಸ್ತ್ರ ಹೇಳ್ತಾವಳೆ ಈ ಮದುವೆ ನಿಲ್ಸಕ್ಕೋಸ್ಕರನ. ಅದು ಅಲ್ದೇನೆ ನಮ್ಮ ಆಶನ್ ಮದುವೆ ಮಾಡ್ಕೊಂಬ ಹುಡುಗ ಇದ್ದಾನಲ್ಲ, ಅವ್ರ ಅಮ್ಮಗೂ ಸುಳ್ಳು ಹೇಳಿದ್ದಾಳೆ. ಈಗ ಅವ್ರನ್ನು ಬುಡುಕಿ ಅವನ್ನ ಬೇಕಂದ್ರೆ ನಾವು ಎಲ್ಲಿದ್ರು ಹಿಡ್ಕೊಂಬರ್ತೀವಿ. ಅವ್ರನ್ನು ಕೇಳಿ, ಅವಾಗ ಗೊತ್ತಾಗುತ್ತೆ ನಾವು ಏನ್ ನಿಜ ಹೇಳ್ತಾ ಇದೀವೋ ಸುಳ್ಳು ಹೇಳ್ತಾ ಇದೀವೋ ಅಂತನ. ಇವಳು ಯಾಕೆ ನಾವು ಮನೆಯಿಂದ ಆಚೆಗೆ ಹಾಕಿದ್ವಿ ಅಂತನ ನಿಮ್ಗೆ ಗೊತ್ತಾಗುತ್ತೆ ಅವಾಗ. ಇವಳು ಹೇಳೋದು ಸತ್ಯನಾ, ನಾವ್ ಹೇಳೋದು ಸತ್ಯನಾ ಅಂತನ. ಆ ಬುಡ್ಬುಡ್ಕೆವನ್ನ ಎಲ್ಲಿದ್ರು ಬಿಡ್ಬೇಡ, ಹೋಗಿ ಕರ್ಕೊಂಬ. ಹಂಗೇನೆ ಆ ರಂಗ ಕೈತಲ್ಲ, ಸಂಪತ್ ಅವ್ರ ಅಮ್ಮಯ್ಯ, ಆಯಮ್ಮನ ಕರ್ಕೊಂಬ. ಅಲ್ಲಿ ತವ್ರ ಮನೆಗೆಲ್ಲನ ಇವಳು ಏನೇನ್ ಕಿತಾಪತಿ ಮಾಡವ್ರೆ ಇವಳು ಇವ್ರ ಅಮ್ಮಯ್ಯನು ಅಂತನ ಎಲ್ಲ ಗೊತ್ತಾಗ್ಲಿ ಪೊಲೀಸ್ನವ್ರಿಗೂ. ಸುಳ್ಳು ಕಂಪ್ಲೇಂಟ್ ಕೊಡೋದಲ್ಲ, ಅವ್ರಿಗೆ ಗೊತ್ತಾಗ್ಲಿ ನಾವ್ ಹೇಳೋದ್ ನಿಜಾನೋ ಅವಳು ಹೇಳೋದ್ ನಿಜಾನೋ ಅಂತನ. ಹೋಗು. ಸರಿ, ಆಯ್ತು ಮೇಡಮ್ ಅವರೇ, ಹೋಗಿ ಕರ್ಕೊಂಬತ್ತೀನಿ. ಅಲ್ಲಿವರೆಗೂ ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಅಯ್ಯೋ ರಮ್ಯಾ, ಏನಿದು? ಅಲ್ಲಿನ ವಿಷಯ ಎಲ್ಲ ಗೊತ್ತಾದ್ರೆ ನನ್ನ ಮರ್ಯಾದೆ ಹೋಗುತ್ತೆ. ಬೇಡ ಬೇಡ, ಅಲ್ಲಿಗೇನಾದ್ರೂ ಹೋದ್ರೆ ನಂದಿನಿ, ನಿಮ್ಮ ಅಜ್ಜಿ ಎಲ್ಲರೂ ಹಾಕೊಂಡು ಮುಕ್ಕು ಬಿಡ್ತಾರೆ. ಬೇಡ ಬೇಡ, ನೀವು ಊರಿಗೆಲ್ಲ ಹೋಗಿ ಕರ್ಕೊಂಬರೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ನಾವೇ ಅಲ್ಲಿಗೆ ಬರ್ತೀವಿ, ಇವ್ರನ್ನೂ ಕರ್ಕೊಂಬರ್ತೀವಿ, ರಮ್ಯಾ ಮತ್ತೆ ಅವ್ರ ತಾಯಿನೂ. ಬನ್ನಿ ಹೋಗೋಣ ಅಲ್ಲಿಗೇನೆ. ಅಯ್ಯಯ್ಯೋ, ಮುಗೀತು ನಮ್ಮ ಕತೆ. ಲೇ ರಮ್ಯಾ, ಅಲ್ಲೇನಾದ್ರು ನಮ್ಮೂರಿಗೆ ಬಂದೆ ನಮ್ಮ ಮಾನ ಮರ್ಯಾದೆ ಇರಲ್ಲ. ಅಯ್ಯೋ ದೇವ್ರಿ, ಏನಾರ ಒಂದು ಮಾಡಿ ಬೇಡ, ಇಲ್ಲೇ ಇತ್ಯರ್ಥ ಆಗ್ಬಿಡ್ಲಿ, ಒಪ್ಕೊಂಬಿಡಿ ಸುಳ್ಳು ಅಂತನ. ಯಪ್ಪ ಬೇಡ ಬೇಡ, ಈ ಪೊಲೀಸ್ನವ್ರು ಅಲ್ಲಿಗೆ ಬರೋದೇ ಬೇಡ. ಅಮ್ಮ, ಅದು ಅಯ್ಯೋ, ಇದು ಏನೇನೋ ಆಗ್ತೈತಲ್ಲ, ಈಗ ಏನು ಮಾಡಲಿ? ಏನಮ್ಮ ರಮ್ಯಾ, ನಡೀರಿ ನಿನ್ನ ತವ್ರ ಮನೆಗೆ ಹೋಗೋಣ. ಇವರು ಬರ್ತಾರೆ, ಎಲ್ಲರೂ ಕರ್ಕೊಂಡು ಹೋಗೋಣ. ಅದೊಂದು ವಿಚಾರಿಸ್ಬಿಡೋಣ. ಅಷ್ಟೊತ್ತಿಗೆ ಆ ಬುಡ್ಬುಡ್ಕಿಯವರಂತೆ ಅವರೆಲ್ಲಿದ್ರು ಕರ್ಕೊಂಡು ಅಲ್ಲಿಗೆ ಬರ್ತಾರೆ ನಿಮ್ಮ ಯಜಮಾನರು. ನಡೀರಿ, ನಾವು ನಿಮ್ಮ ತವ್ರ ಮನೆಗೆ ಹೋಗೋಣ. ಅಲ್ಲಿಗ ಬೇಡ ಸರ್, ಅಲ್ಲಿಗೆಲ್ಲ ಹೋಗೋದು ಬೇಡ. ಅದು ಇಲ್ಲೇ ಇತ್ಯರ್ಥ ಆಗಲಿ. ಅಲ್ಲ, ಸಾಕ್ಷಿ ಇಲ್ಲ ಅಂದರೆ ಅರೆಸ್ಟ್ ಮಾಡೋಕ್ಕಾಗಲ್ವಾ? ರಮ್ಯಾ, ಏನಿದು? ಹೇಳಿ ನೀನು ಏನಾದರೂ. ನೋಡಿ ಸರ್, ನಮ್ಮದು ತುಂಬ ಮರ್ಯಾದಸ್ಥ ಕುಟುಂಬ. ಅಲ್ಲಿ ಬಂದು ನೀವು ಎಲ್ಲ ನನ್ನ ಅಮ್ಮನ ಬಗ್ಗೆ, ಅಲ್ಲಿ ನನ್ನ ತವ್ರ ಮನೆಯಲ್ಲಿ ಎಲ್ಲ ವಿಚಾರ ಮಾಡೋದು ಗೊತ್ತಾದರೆ ಆ ಊರಲ್ಲಿ ನಮಗೆ ಮರ್ಯಾದೆ ಇರಲ್ಲ. ಅಲ್ಲಿಗೆ ಹೋಗೋದು ಬೇಡ, ಏನೇ ಇದ್ರು ಇಲ್ಲೇ ವಿಚಾರ ಮಾಡಿರಿ. ಅಲ್ಲಿಗಾನು ಹೋಗೋದು ಬೇಡ ಸರ್. ಅಲ್ಲಿರೋರ್ನು ಯಾರನ್ನೂ ಇಲ್ಲಿಗೆ ಕರ್ಸೋದು ಬೇಡ, ಏನು ಬೇಡ. ಇಲ್ಲೇ ವಿಚಾರ ಮಾಡಿರಿ. ಪತ್ರ ಬರ್ಸಿದ್ದೇನೋ ನಾನು ನಿಜ ಹೇಳಿದ್ನಲ್ಲ, ನಿಜ ಒಪ್ಕೊಂಡಲ್ಲ ನಾನೇನೆ, ಸುಮ್ಮನೆ ತಮಾಷೆಗೆ ಅಂತನ. ಅದೇ ಇವ್ರು ಕಿರುಕುಳ ಕೊಟ್ಟಿರೋದು ನಿಜಾನೇ.
ನೀವು ಕಂಪ್ಲೇಂಟ್ ಕೊಟ್ಟಿರೋದು ನಾವು ಅವ್ರ ಬಗ್ಗೆ ನನ್ನ ಬಗ್ಗೆನೇ ನೀವು ಎನ್ಕ್ವೈರಿ ಮಾಡ್ತಿದ್ದೀರಲ್ಲ ಸರ್ ಏನಿದು ಕಂಪ್ಲೇಂಟ್ ಕೊಟ್ಮೇಲೆ ಅರೆಸ್ಟ್ ಮಾಡ್ಬೇಕು ತಾನೆ ಇದೇನು ಎನ್ಕ್ವೈರಿ ಅದು ಇದು ಅಂತ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ನಿಂತಿದ್ರಲ್ಲ ಸರ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಲ್ವಾ ಮೇಡಮ್ ಹೇಳಿ ನೀವಾದ್ರೂ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಅಲ್ಲಿ ವಿಚಾರಿಸ್ಬೇಕು ಸ್ಟೇಷನ್ಗೆ ಇಲ್ಲೇ ನೀವೆಲ್ಲ ವಿಚಾರಿಸ್ತಾ ಇದ್ದೀರಲ್ಲ ಏನ್ರಿ ಏನ್ ನಮಗೆ ಬುದ್ಧಿ ಹೇಳ್ತಾ ಇದ್ದೀರಾ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅರೆಸ್ಟ್ ಮಾಡ್ತೀವಿ ಅಂತ ನೀವು ಹೆಂಗ್ ಅಂದ್ಕೊಂಡ್ರಿ ನೀವು ವಿದ್ಯಾವಂತರಾಗಿದ್ರೆ ಅಷ್ಟು ಬುದ್ಧಿ ಬೇಡವಾ ತಲೆಯಲ್ಲಿ ಎಲ್ಲ ಬೇಡ ಮೇಡಮ್ ಅವರೇ ಮೊದಲು ತವ್ರ ಮನೆಗೆ ನಡೀರಿ ಕರ್ಕೊಂಡು ನಾನು ಅವಯ್ಯನ ಎಲ್ಲಿದ್ರು ಹಿಡ್ಕೊಂಬರ್ತೀನಿ ಅಮ್ಮ ಆಶಾ ಹೋಗ್ರಿ ಅವ್ರ ಜೊತೆ ಪೊಲೀಸ್ನವ್ರ ಜೊತೆಗೆ ನೀವು ಅಲ್ಲೇ ವಿಚಾರಣೆ ಮಾಡ್ರಿ ಅದೇನಾಗುತ್ತೋ ಹಾಗೆ ಬಿಡ್ಲಿ